ಆತ್ಮೀಯ ಬಂಧುಗಳೇ, ಇವತ್ತು ಮುಸ್ಲಿಂ ಸಮಾಜದ ಶ್ರೀಮಂತ ನಾಯಕ ಬಿಜೆಡ್ ಜಮೀರ್ ಅಹಮದ್ ಕೇವಲ ಮುಸ್ಲಿಂ ಸಮುದಾಯಕ್ಕಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮಾನವ ಕುಲಕ್ಕೆ ಯಾವುದೇ ಧರ್ಮ ಇರಲಿ ಸಂಕಷ್ಟದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಕರುಣಾಮಯಿ ದೊಡ್ಡ ರಾಜಕಾರಣಿ ಈ ಸಮುದಾಯದ ಮೇರು ವ್ಯಕ್ತಿತ್ವದ ನಾಯಕನನ್ನು ಕಾಂಗ್ರೆಸ್ಸು ಕೇವಲ ಜುಜ್ಬಿ ದಾವಣಗೆರೆಯ ಉಪಚುನಾವಣೆಯಲ್ಲಿ ಸುಮಾರು 4-5 ಮುಸ್ಲಿಂ ನಾಯಕರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದರೆ ಮುಂದಿನ 2028ರ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ನಾವು ಬಲಿ ತೆಗೆದುಕೊಳ್ತೀವಿ ಅಂತಕ್ಕಂಥ ನಿರ್ಣಯಕ್ಕೆ ಇವತ್ತು ರಾಜ್ಯದ ಮುಸಲ್ಮಾನರು ಬಂದಿದ್ದಾರೆ. ಇವತ್ತು ಬಿಜೆಡ್ ಜಮೀರ್ ಅಹಮದ್ ಅವರಿಗೆ ಕ್ಯಾಬಿನೆಟಲ್ಲಿ ಮೊಟ್ಟ ಮೊದಲ ಕ್ಯಾಬಿನೆಟಲ್ಲಿ ಈ ಜನರ ಕೇವಲ ಆ ವ್ಯಕ್ತಿ ನೇರ ವ್ಯಕ್ತಿತ್ವ ಮುಸ್ಲಿಂ ಸಮಾಜ ಅನ್ನೋದಕ್ಕಿಂತ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ವಸತಿ ಖಾತೆಯನ್ನು ಕೊಟ್ಟಿದ್ರು, ಯಾವೊಬ್ಬ ವಸತಿ ಖಾತೆಯ ಹಿಂದಿನ ಸಚಿವರು ಮಾಡದೇ ಇರತಕ್ಕಂಥ ಕೆಲಸವನ್ನ ಬಡಬಗ್ಗರಿಗೆ ಸಾಮಾನ್ಯರಿಗೆ ಸಾವಿರಾರು ಮನೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಜಮೀರ್ ಅಹಮದನ್ನ ನೀವೇನಾದರೂ ಕಡೆಗಣಿಸಿದರೆ ನಾವು ಇವತ್ತು ಕೇವಲ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೊಡುವಂತಲ್ಲ, 92% ಮತದಾನ ಮಾಡಿದ್ದೀವಿ ನಾವು. ಸಿದ್ದರಾಮಯ್ಯನವರೇ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನೀವೇನಾದರೂ ಇವತ್ತು ಆ ಗದ್ದುಗೆ ಇಲ್ಲೇ ಕುಳಿತಿದ್ರೆ ಇವತ್ತು ಮುಸ್ಲಿಂ ಸಮುದಾಯ ಕಾರಣ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾದ್ರ ಜೊತೆಗೆ ಇಡೀ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿ ಒಂದು ಓಟು ಬೇರೆ ಕಡೆ ಹೋಗದಂತೆ ಬಿಜೆಡ್ ಜಮೀರ್ ಅಹಮದ್ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮುಸಲ್ಮಾನರು ಒಂದು ಕಡೆ ಓಟು ಮಾಡುವಂತೆ ಮಾಡಿರ್ತಕ್ಕಂಥದ್ದು ಬಿಜೆಡ್ ಜಮೀರ್ ಅಹಮದ್ ಅವರು. ನಾವು ಇವತ್ತು ಅವರು ನಮ್ಮ ಜಾತಿಯವರಂತಲ್ಲ, ಅವರು ಮಾಡ್ತಕ್ಕಂಥ ಕಾರ್ಯಗಳಿಗೆ ನಾವು ಮೆಚ್ಚಿ ಇವತ್ತು ನಮ್ಮ ಸಮಾಜದ ಮೇರು ನಾಯಕ ಅಂತ ನಾವು ಒಪ್ಕೊಂಡಿದ್ದೇವೆ. ನೀವೇನಾದರೂ ಬಿಜೆಡ್ ಜಮೀರ್ ಅಹಮದ್ ಅವರನ್ನ ಕಡೆಗಾಣಿಸಿದ್ರೆ ನೀವು ಕಡೆಗಾಲ ಬಂದಿದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಕೇವಲ ಕುಸ್ತಿ ಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈಗಾಗಲೇ ಮುಸ್ಲಿಂ ಸಮುದಾಯ ಒತ್ತಾಯ ಮಾಡ್ತಾ ಇದೆ. ಆದ್ದರಿಂದ ನಾವು ಇವತ್ತು ಈ ಸಮುದಾಯ ಹೇಳಿದ್ದನ್ನೇ ಮಾಡಿ ತೋರಿಸುವ ಸಮುದಾಯ ಇದು. ನಾವು ಹಿಂದೊಂದು ಮುಂದೊಂದು ಮಾಡುವ ಸಮುದಾಯ ಅಲ್ಲ. ನಾವು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ ಸರ್ಕಾರಕ್ಕೆ, ನೀವೇನಾದರೂ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಿದ್ರೆ, ನೀವೇ ಹೇಳಿದಿರಿ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಅನೇಕ ಬಾರಿ ಹೇಳಿದ್ರಿ 92% ಓಟನ್ನು ಮುಸ್ಲಿಮರು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ವೇದಿಕೆ ಮೇಲೆ ವಿಧಾನಸೌಧದಲ್ಲಿ ಏನಾದರೂ ಕುಂತೈತಿ ಅನ್ನೋದಾದ್ರೆ ಅದು ಮುಸ್ಲಿಮರ ಭಿಕ್ಷೆ ಅಂತಕ್ಕಂಥ ಮಾತನ್ನು ಕೂಡ ನೀವು ಹೇಳಿರಿ.